ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಮನೆಯಲ್ಲೇ ಇದೆಲ್ಲ ಸಾಮಾನು ಹಾಕ್ಬಿಟ್ಟು ಕೊಬ್ಬರಿ ಎಣ್ಣೆ ತಯಾರು ಮಾಡಿಕೊಂಡು ಕೂದಲು ನಿಲ್ಲೋದಕ್ಕೆ ಈ ಥರ ಎಣ್ಣೆ ಮಾಡಿಕೊಂಡು ಹಚ್ಕೊಂಡ್ರೆ ತುಂಬಾ ಕೂದಲು ಉದುರೋದು ಸ್ಟಾಪ್ ಆಗುತ್ತೆ. ಮತ್ತು ಕರಿ ಕೂದಲು ಬೆಳಗಾಗೋದಿಲ್ಲ ಬೇಗನೆ. ಅದಕ್ಕೋಸ್ಕರ ನಾನಿಲ್ಲಿ ಅಲೋವೆರಾ, 2 ಇದು ದಾಸವಾಳದ ಎಲೆ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 2 ಚಮಚ ಮೆಂತ್ಯ ತಗೊಂಡಿದ್ದೀನಿ. ಇದಕ್ಕೆ ಪ್ಯಾರಾಚೂಟು ಒಂದು 200 ಗ್ರಾಮು ಪ್ಯಾರಾಚೂಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೋಣ. ಮನೆಯಲ್ಲೇ ಈ ಎಣ್ಣೆಗೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡ್ರೆ ತುಂಬಾ ಕೂದಲು ಚೆನ್ನಾಗಿರ್ತವೆ, ದಪ್ಪ ಆಗ್ತವೆ ಮತ್ತು ಸಾಫ್ಟಾಗಿರ್ತವೆ, ಉದುರೋದಿಲ್ಲ ಮತ್ತು ಬೇಗನೆ ಕಪ್ಪಾಗೋದಿಲ್ಲ. ಕೊಬ್ಬರಿ ಎಣ್ಣೆ ಈಗ ಒಂದು 200 ಗ್ರಾಮು ಹಾಕ್ತಾಯಿದ್ದೀನಿ. ಇದು ಸುಮಾರು ಒಂದು 2 ತಿಂಗಳು ಹಚ್ಕೋಬೋದು. ನೋಡಿರಿ, ಈಗ ಇಷ್ಟು ಎಣ್ಣೆ ಆಗಿದೆ. ಈಗ ಪ್ಯಾರಾಚೂಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ. ಈಗ ಗ್ಯಾಸಿನ ಮೇಲೆ ಎಣ್ಣೆ ಕಾಯೋದಕ್ಕಿಟ್ಟಿದ್ದೀನಿ. ಲೋ ಫ್ಲೇಮಲ್ಲೇ ಇಡಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಡಬಾರ್ದು. ಯಾಕಂದರೆ ಇದು ಎಣ್ಣೆ ತೆಳ್ಳಗಿರುತ್ತಲ್ವ, ಬೇಗ ಹತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಉರಿ ಜಾಸ್ತಿ ಇಡೋ ಆಗಿಲ್ಲ. ಈಗ ಸುಮಾರಿಗೆ ಕಾಯಬೇಕು ಎಣ್ಣೆ, ನಿಧಾನಕ್ಕೆ, ಇಲ್ಲಾಂದರೆ ಬಾಣಲಿ ಸಮೇತ ಹತ್ಕೊಂಡ್ಬಿಡುತ್ತೆ, ಎಣ್ಣೆ ತೆಳ್ಳಗಿರುತ್ತಲ್ಲ. ಅದಕ್ಕೋಸ್ಕರ ಈಗ ಒಂದು 2 ಚಮಚ ಮೆಂತ್ಯ ಹಾಕ್ತಾಯಿದ್ದೀನಿ. ಅವು ಕೆಂಪಗಾಗಬೇಕು, ಚಟಪಟ ಅಂತ ಸಿಡಿತವೆ ಎಣ್ಣೆಯಲ್ಲಿ. ಇದು ಎಣ್ಣೆ ತುಂಬ ಚೆನ್ನಾಗಿರುತ್ತೆ. ಸ್ನಾನಕ್ಕಿಂತ ಮುಂಚೆ ಒಂದು 3 ಗಂಟೆ ಮುಂಚೆ ಎಲ್ಲ ಬುಡಕ್ಕೆ ಹಚ್ಕೋಬೇಕು. ಕೂದಲು ಬೆಳೀತಾವಲ್ಲ ಬುಡ, ಅಲ್ಲಿಗೆ ತಲೆಗೆ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ತಲೆ ಸ್ನಾನ ಮಾಡಿದರೆ ಒಂದು ಕೂದಲು ಉದುರೋದಿಲ್ಲ. ಮತ್ತು ಚೆನ್ನಾಗೇ ಕೂದಲು ದಪ್ಪ ಆಗ್ತವೆ, ಉದ್ದ ಬೆಳೀತವೆ, ಮತ್ತು ಬ್ಲಾಕ್ ಆಗೋದಿಲ್ಲ, ಹೆಲ್ತಿಯಾಗಿರ್ತವೆ ಕೂದಲು. ಈಗ ಇವು ಸ್ವಲ್ಪ ಚೆನ್ನಾಗೆ ಫ್ರೈ ಆಗಬೇಕು. ಇದರಲ್ಲಿ ನನ್ನ ವಿಡಿಯೋ ನೋಡ್ತಿರೋರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈಗೆಲ್ಲ ಹುಡುಗರಿಗೆ ಈಗ ಬೇಗನೆ ಕೂದಲು ಉದುರ್ತವೆ. ಈ ಥರ ಎಣ್ಣೆ ಮಾಡಿ ಇಟ್ಕೊಂಡು ಮಕ್ಕಳು, ತಾಯಂದಿರು ಎಲ್ಲರೂ ಹಚ್ಕೋಬೋದಲ್ವ. ಕೂದಲು ಉದುರೋದಿಲ್ಲ. ಬೇಕಾದರೆ ನಾನು ಇದನ್ನೇ ಹಚ್ಕೊಳ್ಳೋದು. ನಾನು ಆಗಲೇ ಒಂದು ವಿಡಿಯೋ ಮಾಡಿದ್ದೆ, ಸುಮಾರು ಒಂದು 2 ತಿಂಗಳು ಬಂತು. ಆ ಎಣ್ಣೆ ಖಾಲಿ ಆಯಿತು. ಅದಕ್ಕೋಸ್ಕರ ಈಗ ಮತ್ತೆ ಮಾಡ್ತಾಯಿದ್ದೀನಿ ಎಣ್ಣೆನ. ಮಕ್ಕಳಿಗೆ ಹುಡುಗಿಯರಿಗೆ ಅಂತೂ ತುಂಬ ಚೆನ್ನಾಗಿರುತ್ತಿದೆ ಎಣ್ಣೆ. ಹುಡುಗಿಯರಿಗೆ ಜಾಸ್ತಿ ವಿಟಮಿನ್ ಕಡಿಮೆ ಆಗಿ ಕೂದಲು ಉದುರ್ತಾವಲ್ವ, ಅದಕ್ಕೋಸ್ಕರ. ಡಾಕ್ಟ್ರ್ ಹತ್ರ ಹೋದರೆ ತುಂಬ ಕಾಸ್ಟ್ಲಿ ಎಣ್ಣೆ ಬರ್ಕೊಡ್ತಾರೆ. ಇದನ್ನು ಮನೆಯಲ್ಲಿರೋದೇ ವಸ್ತುಗಳನ್ನ ಹಾಕ್ಬಿಟ್ಟು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವ. ಇದೆಲ್ಲ ಆಯುರ್ವೇದಿಕ್ಕು. ಚೆನ್ನಾಗಿ ಕೆಂಪು ಫ್ರೈ ಆಗಬೇಕು ಇವು ಮೆಂತ್ಯ, ಯಾಕಂದರೆ ಅವು ಸ್ವಲ್ಪ ಗಟ್ಟಿ ಇರ್ತಾವಲ್ಲ. ಅದಕ್ಕೋಸ್ಕರ ಎಣ್ಣೆನೂ ಕಲರ್ ಬಿಟ್ಕೊಳ್ಳುತ್ತೆ, ಕೆಂಪು ಕಲರ್ ಆಗುತ್ತೆ ಎಣ್ಣೆ. ಕೂದಲು ಚೆನ್ನಾಗಿದ್ದರೆ ಅಲ್ವ ಹೆಣ್ಮಕ್ಳಿಗೆ ಮುಖ ಚೆನ್ನಾಗಿ ಕಾಣೋದು. ಕೂದಲು ಆರೈಕೆ ತುಂಬ ಮುಖ್ಯ. ಲೋ ಫ್ಲೇಮ್ ಆಗಿರೋದು ಸ್ವಲ್ಪ ನಿಧಾನ ಆಗುತ್ತಿದ್ದು. ಯಾವುದೇ ಕಾರಣಕ್ಕೂ ಎಣ್ಣೆ ಮಾತ್ರ ಜಾಸ್ತಿ ಕಾಯಿಸಬಾರ್ದು. ಕೊಬ್ಬರಿ ಎಣ್ಣೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕಾಯಿಸ್ಕೋಬೇಕು.
ಇಲ್ಲಾಂದರೆ ಹೊಗೆ ಬಂದುಬಿಡುತ್ತೆ ಎಣ್ಣೆಯಲ್ಲಿ, ಎಣ್ಣೆ ಸಾರ ಎಲ್ಲ ಹೋಗ್ಬಿಡುತ್ತೆ ಆ ಥರ ಕಾಯಿಸಿದ್ರೆ. ಈಗ ಕೆಂಪಗೆ ಆಗ್ತಾಯಿದ್ದಾವೆ ನೋಡಿರಿ. ಈಗ ಕಲರ್ ಚೇಂಜ್ ಆಗ್ತಾಯಿದ್ದಾವೆ ಮೆಂತ್ಯದ್ದು. ಈ ಥರ ಕೆಂಪು ಬರಬೇಕು ಮೆಂತ್ಯ. ಈಗ ಕೆಂಪಗಾಗಿದ್ದಾವೆ. ಇದಕ್ಕೆ ಈಗ ಫಸ್ಟ್ ಕರ್ಬೇವಿನ ಸೊಪ್ಪು ಹಾಕೋಣ. ಕರ್ಬೇವಿನ ಸೊಪ್ಪು ತುಂಬ ಒಳ್ಳೆಯದು, ಕೂದಲಿಗೆ ಬುಡ ಗಟ್ಟಿ ಆಗ್ತವೆ. ಮತ್ತು ಕರ್ಬೇವಿನ ಸೊಪ್ಪು 1-2 ಎಲೆ ತಿನ್ನಬೇಕು ಬೆಳಿಗ್ಗೆ. ಆಳೊಟ್ಟಿಗೆ ಒಂದು 10 ಎಲೆ ತಿಂದರೆ ತುಂಬ ಒಳ್ಳೆಯದು. 2 ದಾಸವಾಳದ ಹೂವು ಹಾಕ್ತಾಯಿದ್ದೀನಿ. ನಿಮ್ಗೆ ಹೂವು ಸಿಗಲಿಲ್ಲ ಅಂದರೆ ಎಲೆ ಹಾಕಿದರೂ ಸಾಕು. ಇದು ಅಷ್ಟೇ ತುಂಬಾ ಒಳ್ಳೆಯದು ತಲೆಗೆ, ದಾಸವಾಳದ ಎಲೆ ಹೂವು. ಮೆಂತ್ಯ, ಕರಿಬೇವು, ದಾಸವಾಳದ ಎಲೆ ಹಾಕಿದ್ದೀನಿ. ಈಗ ಅಲೋವೆರಾ ಕಟ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಹಾಕ್ತೀನಿ. ಈಗ ಅಲೋವೆರಾನು ತುಂಬ ಒಳ್ಳೆಯದಲ್ವಾ. ಎಲ್ಲ ಚೆನ್ನಾಗಿ ಈಗ ಫ್ರೈ ಮಾಡೋಣ ಎಣ್ಣೆಯಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಗುಳ್ಳೆ 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 ಬರುತ್ತಲ್ವ, ಅದು ನಿಲ್ಲಬೇಕು. ಅದೆಲ್ಲ ಅದ್ರ ಸಾರ ಎಲ್ಲ ಬಿಟ್ಕೊಳ್ಳುತ್ತೆ ಈಗ ಎಣ್ಣೆಯಲ್ಲಿ. ದಾಸವಾಳದ್ದು ಮತ್ತು ಕರಿಬೇವಿನ ಎಲೆದು ಮತ್ತು ಇದ್ರದ್ದು ಅಲೋವೆರಾ, ಮೆಂತ್ಯ ಎಲ್ಲ ಅದ್ರದ್ದೆಲ್ಲ ಕಲರೆಲ್ಲ, ವಿಟಮಿನ್ಸ್ ಎಲ್ಲ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿರಿ ಚೆನ್ನಾಗೆ. ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕು. ಈಗ ಗ್ಯಾಸ್ ಆಫ್ ಮಾಡಿದೆ. ಈಗ ಅದರಲ್ಲೇ ಕಡಿಮೆ ಆಗುತ್ತೆ, ಗುಳ್ಳೆ ಗುಳ್ಳೆ ಎಲ್ಲ ಕಡಿಮೆ ಆಗ್ತವೆ. ಈಗ ಸ್ವಲ್ಪ ಆರೋದಕ್ಕಿಡೋಣ ಇದನ್ನ. ಈಗ ಎಣ್ಣೆ ಆರಿದೆ, ಸೋಸ್ಕೊಳ್ತೀನಿ. ಈ ಸ್ಟೀಲ್ ಪಾತ್ರೆಗೆ ಸೋಸ್ಕೊತೀನಿ ನಾನು, ಒಂದೇ ಸಾರಿ ಬಾಟ್ಲಿಗೆ ಹಾಕೋಕ್ಕೆ ಚೆಲ್ಲುತ್ತೆ ಅಂತಂದು. ಈಗ ಫಸ್ಟ್ ಈ ಪಾತ್ರೆಗೆ ಸೋಸ್ಕೊಳ್ಳೋಣ. ಎಣ್ಣೆ ಈ ಥರ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿದೆ ಎಣ್ಣೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತಿದ್ದು. ಇದೆಲ್ಲ ಸೋಸಿರ್ತೀವಲ್ಲ, ಮೆಂತ್ಯ, ಕರಿಬೇವು, ಅಲೋವೆರಾ ಎಲ್ಲನ, ಇದೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆ ಇಟ್ಟು ಮಿಕ್ಸಿ ಮಾಡಿಕೊಂಡು ತಲೆಗೆ ಹಚ್ಕೋಬೇಕು. ಇದನ್ನು ವೇಸ್ಟ್ ಮಾಡಬಾರ್ದು. ಇದೇನು ಚೆಲ್ಲೋದು ಬೇಡ. ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ನೈಟ್ ನೆನೆಸ್ಬಿಟ್ರೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ತಲೆಗೆ ಹಚ್ಕೋಬೇಕು. ಎಣ್ಣೆ ಎಲ್ಲ ಇರುತ್ತೆ ಅದರಲ್ಲಿ ಅಂಶ. ಈಗ ಇದಕ್ಕೆ ನಾನು ಒಂದು 100 ಮಿಲಿಯಷ್ಟು ಬಾದಾಮಿ ಎಣ್ಣೆ ಹಾಕ್ತೀನಿ. ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಅದು ಭಾಳ ಹೆಲ್ತಿ ಕೂದಲಿಗೆ ಬಾದಾಮಿ ಎಣ್ಣೆ. ಸ್ವಲ್ಪ ಕಾಸ್ಟ್ಲಿನೇ ಅದು. ಸಣ್ಣ ಬಾಟ್ಲಿ ಇದು, 120 ಏನೋ ಇದು ಬಾಟ್ಲಿ. ಇದು ಭಾಳ ಸಣ್ಣ ಬಾಟ್ಲಿ. ಇದನ್ನು ಈ ಎಣ್ಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ತಲೆಗೆ.
ಈಗ ಮಿಕ್ಸ್ ಮಾಡ್ತೀನಿ. ಎಣ್ಣೆ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಬೇಕು. ಅದಕ್ಕೆ ಈಗ ಎಲ್ಲ ಮಿಕ್ಸ್ ಮಾಡೋಣ. ಇದನ್ನು ಒಂದು ಬಾಟ್ಲಿಗೆ ಹಾಕಿಟ್ಕೊಳ್ಳೋಣ. ಒಂದು 1/4 ಲೀಟ್ರ್ ಎಣ್ಣೆ ಆಗಿದೆ ಇದು. ಈಗ ಈ ಬಾಟ್ಲಿಗೆ ಹಾಕ್ತೀನಿ ನಾನು ಇದೇ ಬಾಟ್ಲಿಗೆ ಹೋದ ಸಾರಿನೂ ಹಾಕಿದ್ದು ಎಣ್ಣೆನ. ಇದು ಸುಮಾರು ಒಂದು 2 ತಿಂಗಳು 3 ತಿಂಗಳು ಬರುತ್ತೆ. ಇದು ಒಂದು 1/4 ಲೀಟ್ರ್ ಎಣ್ಣೆ ಚೆನ್ನಾಗಿರುತ್ತೆ. ಸ್ಮೆಲ್ ಎಷ್ಟು ಚೆನ್ನಾಗಿದೆ ಕರಿಬೇವಿಂದು ಎಲ್ಲನ. ನೋಡಿರಿ ಎಣ್ಣೆ ಎಷ್ಟು ಚೆನ್ನಾಗಿ ತಯಾರಾಯ್ತು ಮನೆಯಲ್ಲೇ. ಬರೀ ಕೊಬ್ಬರಿ ಎಣ್ಣೆ ಹಚ್ಕೊಳೋದ್ಕಿಂತ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡ್ರೆ ಕೂದಲು ತುಂಬ ಹೆಲ್ತಿಯಾಗಿರ್ತವೆ, ಚೆನ್ನಾಗಿರ್ತವೆ, ಉದುರೋದಿಲ್ಲ, ಮತ್ತು ಕಲರು ಬೇಗನೆ ಬೆಳ್ಳಗಾಗಲ್ಲ, ಬೆಳೀತವೆ. ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.